ತುಂಬಾ ಜನ ಕಾಂಪಿಟೇಟರ್ಸ್ ಇದ್ದಂತ ಇಂಡಸ್ಟ್ರಿನ ಡಿಯೋಪಾಲಿ ಮಾಡಿದಂತ ಈ ವ್ಯಕ್ತಿ ಇವತ್ತು ಇನ್ನೊಂದು ಇಂಡಸ್ಟ್ರಿನ ಅದೇ ರೀತಿ ಮಾಡಬೇಕು ಅಂತ ಸ್ಕೆಚ್ ಆಗ್ತಿದ್ದಾರೆ. ನಮ್ಮ ಇಂಡಿಯನ್ಸ್ ಪ್ರೈಸ್ ಸೆನ್ಸಿಟಿವ್ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡಂತ ಮುಖೇಶ್ ಅಂಬಾನಿ 2016ರಲ್ಲಿ ಜಿಯೋನ ತರೋ ಮೂಲಕ ಟೆಲಿಕಾಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರು. ಲಾಸ್ಟ್ 10 ವರ್ಷದಲ್ಲೇ ಆ ಇಂಡಸ್ಟ್ರಿ ಡಿಯೋಪಾಲಿ ಆಗೋಯ್ತು. ಆದ್ರೆ ಈಗ ಇವರು ವಾಟರ್ ವಾರ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ಯಾಕೇಜ್ಡ್ ವಾಟರ್ ಬಾಟಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಲಾಸ್ಟ್ 5 ವರ್ಷದಲ್ಲಿ ಪ್ಯಾಕೇಜ್ಡ್ ವಾಟರ್ ಬಾಟಲ್ ಕನ್ಸಂಪ್ಷನ್ 40-45% ಇನ್ಕ್ರೀಸ್ ಆಗಿದೆ. 2030ವರೆಗೂ ಈ ಇಂಡಸ್ಟ್ರಿ 13% CAGR ಅಲ್ಲಿ ಗ್ರೋ ಆಗುತ್ತೆ ಅಂತ ತುಂಬಾ ಎಕನಾಮಿಸ್ಟ್ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಇಂಡಸ್ಟ್ರಿಯ ವ್ಯಾಲ್ಯೂಯೇಷನ್ ಇರೋದು 30,000 ಕೋಟಿ. ಇದಕ್ಕೆ ಬೂಸ್ಟ್ ಕೊಡ್ತಿರೋದು ಅರ್ಬನೈಸೇಷನ್, ಹೆಲ್ತ್ ಕಾನ್ಶಿಯಸ್, ಪೂರ್ ಟ್ಯಾಪ್ ವಾಟರ್ ಮತ್ತೆ ಟೂರಿಸಂ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಂತ ಮುಖೇಶ್ ಅಂಬಾನಿ ಕ್ಯಾಂಪಾಶ್ಯೂರ್ ಮತ್ತೆ ಇಂಡಿಪೆಂಡೆನ್ಸ್ ಅನ್ನೋ ಹೆಸರಲ್ಲಿ ವಾಟರ್ ಬಾಟಲ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಕೂಡ ಕಡಿಮೆ ಬೆಲೆಗೆ 250 ml ವಾಟರ್ ಬಾಟ್ಲು ಕೇವಲ 5 ರೂಪಾಯಿಗೆ, 1 ಲೀಟರ್ ವಾಟರ್ ಬಾಟ್ಲು 15 ರೂಪಾಯಿಗೆ, ಹಾಗೆ 2 ಲೀಟರ್ ವಾಟರ್ ಬಾಟ್ಲು 25 ರೂಪಾಯಿಗೆ ಸೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇದು ಬೇರೆ ಬ್ರ್ಯಾಂಡ್ ನ ವಾಟರ್ ಬಾಟಲ್ ಗೆ ಕಂಪೇರ್ ಮಾಡಿದ್ರೆ 20-30% ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿರುತ್ತೆ. ನೆಕ್ಸ್ಟ್ 2 ವರ್ಷದಲ್ಲೇನೆ 6,000-8,000 ಕೋಟಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಇಡೀ ಇಂಡಿಯಾಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ. ಅಂದ್ರೆ ಪ್ಯಾನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇದು. GST ಕಡಿಮೆ ಆಗಿರೋ ರೀಸನ್ ಇಂದ ಈ ಬಿಸ್ನೆಸ್ ಇನ್ನೂ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಇದೆ. 36% ಮಾರ್ಕೆಟ್ ಶೇರ್ ಇರೋ ಬಿಸ್ಲರಿ ಹಾಗೂ 20% ಮಾರ್ಕೆಟ್ ಶೇರ್ ಇರೋ ಕಿನ್ಲೆ ಈ ಇಬ್ರು ಜೊತೆ ಕಾಂಪಿಟೇಟ್ ಮಾಡೋಕೆ ರೆಡಿ ಆಗಿದ್ದಾರೆ ಮುಖೇಶ್ ಅಂಬಾನಿ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಮುಖೇಶ್ ಅಂಬಾನಿ ಜಿಯೋ ರೀತಿಲಿ ಈ ಇಂಡಸ್ಟ್ರಿನಲ್ಲೂ ಸಕ್ಸಸ್ ಆಗ್ತಾರಾ ಅಥವಾ ಅನಿಲ್ ಅಂಬಾನಿ ತರ ಎಲ್ಲದ್ರಲ್ಲೂ ಕೈ ಹಾಕಕ್ ಹೋಗಿ ಕೈ ಸುಟ್ಕೊಂಡು ಮನೆಗೆ ಬರ್ತಾರ?